ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಯಾವ ವಿಷಯದ ಬಗ್ಗೆ ವ್ಲಾಗ್ನ ಮಾಡ್ತಿದ್ದೀನಿ ಅಂದರೆ ಮೆನ್ಸ್ಟ್ರಲ್ ಕಪ್ ಬಗ್ಗೆ ನಾನು ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾವು ಮೊದಲು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ವಿ, ಆನಂತರ ಸ್ಯಾನಿಟರಿ ಪ್ಯಾಡ್ಸ್ ಬಂತು, ನೆಕ್ಸ್ಟು ಬಂದಿದ್ದೆ ಮೆನ್ಸ್ಟ್ರಲ್ ಕಪ್. ನನಗೆ ಗೊತ್ತಿರೋ ಥರ ಸ್ಯಾನಿಟರಿ ಪ್ಯಾಡ್ಸ್ ಆದಮೇಲೆ ಮೆನ್ಸ್ಟ್ರಲ್ ಕಪ್ ಬಂತು. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ನಿಮಗೆ ಒಂದೊಂದು ಪಾಯಿಂಟು ಕೂಡ ಯೂಸ್ ಆಗುತ್ತೆ. ನನಗೆ ಯಾವ ಥರ ಎಲ್ಲ ಡೌಟ್ ಬರ್ತಿತ್ತು ಎಲ್ಲನೂ ಇದರಲ್ಲಿ ಕ್ಲಿಯರ್ ಮಾಡಿದ್ದೀನಿ. ನಿಮ್ಗೆ ಯೂಸ್ ಆಗುತ್ತೆ, ಇದನ್ನು ಕ್ಲಿಯರಾಗಿ ನೋಡಿದರೆ ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ. ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡ್ತಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ, ನನಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬಂತು, ನಾನು ಯಾವ ಥರ ಸೊಲ್ಯೂಷನ್ನ ಕಂಡುಕೊಂಡೆ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಮೆನ್ಸ್ಟ್ರಲ್ ಕಪ್ಪಲ್ಲಿ 3 ಸೈಜಸ್ ಬರುತ್ತೆ, ಸ್ಮಾಲು, ಎಮ್ಮು, ಎಲ್ಲು. ನಾನು ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡ್ತಿದ್ದೆ. ಆನಂತರ ನನ್ನ ಸಿಸ್ಟರ್ ಸಜೆಸ್ಟ್ ಮಾಡಿದ್ಲು ಅಂತ ನಾನು ಮೆನ್ಸ್ಟ್ರಲ್ ಕಪ್ಗೆ ಶಿಫ್ಟ್ ಆದೆ. ನಾನು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡಿ ಒಂದು 1 ಇಯರ್ಸ್ ಆಗಿರ್ಬೋದು. ನನ್ನ ಎಕ್ಸ್ಪೀರಿಯೆನ್ಸ್ನ ಇದರಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಒಂದ್ಸತಿ ನೀವು ಮೆನ್ಸ್ಟ್ರಲ್ ಕಪ್ಗೆ ಇನ್ವೆಸ್ಟ್ ಮಾಡಿದರೆ ನೀವು ಈ ಮೆನ್ಸ್ಟ್ರಲ್ ಕಪ್ನ 1-2 ಇಯರ್ಸ್ ಆದ್ರೂ ಇಟ್ಕೋಬೋದು. ಮೆನ್ಸ್ಟ್ರಲ್ ಕಪ್ನ ನಾನು 1 ವರ್ಷದಿಂದ ತಗೊಂಡು ಯೂಸ್ ಮಾಡಿ ನಾನು ಇದರಲ್ಲಿ ಏನು ತಿಳ್ಕೊಂಡಿದ್ದೀನಿ, ನನಗೆ ಇದರಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ನಾನು ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ಇದರಲ್ಲಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಯೂಸ್ ಮಾಡೋದು ಕಾರ್ಮೆಸಿ ಅವ್ರದ್ದು ಮೆನ್ಸ್ಟ್ರಲ್ ಕಪ್ನ ನಾನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಸೈಜಸ್ ಇರುತ್ತೆ. ನಾನು ಕಾರ್ಮೆಸಿ ಅವರ ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡ್ತೀನಿ. ಇದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇದರೊಳಗಡೆ ಒಂದು ಬ್ಯಾಗ್ ಕೊಟ್ಟಿರ್ತಾರೆ, ಅವರೇನೇ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಮೆನ್ಸ್ಟ್ರಲ್ ಕಪ್ ಈ ಥರ ಇರುತ್ತೆ, ನಿಮಗೆ ಬಾಕ್ಸ್ ಇರುತ್ತೆ, ಅದರೊಳಗಡೆ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಆ ಬ್ಯಾಗ್ ಒಳಗಡೆ ಇದನ್ನು ಮೆನ್ಸ್ಟ್ರಲ್ ಕಪ್ನ ಇಟ್ಟಿರ್ತಾರೆ. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ ಇವಾಗ. ಮೆನ್ಸ್ಟ್ರಲ್ ಕಪ್ನ ವಾಶ್ ಮಾಡಬೇಕು ಅಂದ ತಕ್ಷಣ ಯಾವುದೇ ರೀತಿ ಸೋಪ್ಗಳು ಹಾಕಿ ವಾಶ್ ಮಾಡೋದಲ್ಲ, ನೀರಲ್ಲಿ ವಾಶ್ ಮಾಡಬೇಕು. ಆನಂತರ ಸ್ಟೆರಿಲೈಸ್ ಮಾಡಬೇಕು. ಮೆನ್ಸ್ಟ್ರಲ್ ಕಪ್ನ ಸ್ಟೆರಿಲೈಸ್ ಹೆಂಗೆ ಮಾಡಬೇಕು ಅಂದರೆ, ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯಕ್ಕಿಡಿ. ಆ ಪಾತ್ರೆ ಒಂದು ಸ್ವಲ್ಪ ಕಾದಿದೆ ಅಂದಾಗ ಮೆನ್ಸ್ಟ್ರಲ್ ಕಪ್ನ ಅದರೊಳಗಡೆ ಹಾಕಿ ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡಿ. ಅದಾದಮೇಲೆ ಅದನ್ನು ಕೂಲಾಗಕ್ಕೆ ಬಿಡಿ. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಒರೆಸಿ. ಈ ಥರ ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡೋಕ್ಕೂ ಮುಂಚೆ ಸ್ಟೆರಿಲೈಸ್ ಮಾಡಬೇಕು, ಮತ್ತು ಯೂಸ್ ಮಾಡಾದ್ಮೇಲೂ ಈ ಥರ ಸ್ಟೆರಿಲೈಸ್ ಮಾಡಿ ಕಾಟನ್ ಬಟ್ಟೆಲಿ ಒರೆಸಿ ಬಾಕ್ಸ್ಗೆ ಹಾಕಿಡಬೇಕು. ಮೆನ್ಸ್ಟ್ರಲ್ ಕಪ್ನ ಫೋಲ್ಡ್ ಮಾಡಿ ನಮ್ಮ ವೆಜೈನ ಒಳಗಡೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಈಸಿಯಾಗಿ ಫೋಲ್ಡ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಸಿ ಟೈಪಲ್ಲಿ ಫೋಲ್ಡ್ ಮಾಡಬೇಕು. ಇದು ಈಸಿಯಾಗಿ ಫೋಲ್ಡ್ ಮಾಡೋದು. ಓಕೆ, ಈ ಥರ ಸಿ ಈ ಥರ ಸಿ ಥರ ಫೋಲ್ಡ್ ಮಾಡಬೇಕು. ನೀವು ವೆಜೈನ ಒಳಗಡೆ ಯಾವ ಥರ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಪುಷ್ ಮಾಡಿ ಓಪನ್ ವೆಜೈನ ಒಳಗಡೆ ಓಪನ್ ಆಗುತ್ತೆ. ಈ ಥರ ಪುಲ್ ಮಾಡಿದರೂ ಆಚೆ ಬರಲ್ಲ. ಅದು ಇನ್ಸರ್ಟ್ ಮಾಡಿದ್ಮೇಲೆ ಈ ಥರ ನೀವು ಪಿಂಚ್ ಮಾಡಿ ಈ ಥರ ಎಳಿಬೇಕು, ಆಗ ಬರುತ್ತೆ. ಮೆನ್ಸ್ಟ್ರಲ್ ಕಪ್ನ ಹಾಕೊಂಡ್ಮೇಲೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂದರೆ ನೀವು ಕರೆಕ್ಟಾಗಿ ಇನ್ಸರ್ಟ್ ಮಾಡಿಲ್ಲ ಅಂತ ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇನ್ಸರ್ಟ್ ಮಾಡಿರಲ್ಲ ಅಂದರೆ ಮಾತ್ರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಮೆನ್ಸ್ಟ್ರಲ್ ಕಪ್ನ ಇನ್ಸರ್ಟ್ ಮಾಡಿದ್ಮೇಲೆ ನೀವು ಹಂಗೆ ಎಳೆದ್ರು ಬರಲ್ಲ. ಅದನ್ನು ಪಿಂಚ್ ಮಾಡಿ ಆಚೆ ರಿಮೂವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಒಳಗಡೆ ಏನು ಕಲೆಕ್ಟ್ ಆಗಿರುತ್ತೆ ಬ್ಲಡ್ನ, ಅದನ್ನು ನೀವು ನಿಮ್ಮ ಟಾಯ್ಲೆಟ್ ಕಮೋಡ್ ಒಳಗಡೆ ಚೆಲ್ಲಿ ಮತ್ತೆ ವಾಶ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡ್ಕೋಬೇಕು. ಮೆನ್ಸ್ಟ್ರಲ್ ಕಪ್ನ ಎಷ್ಟು ಅವರ್ ಯೂಸ್ ಮಾಡೋದು, ಅದರಲ್ಲಿ ಹಾಕಿರುತ್ತೆ 8 to 10 ಅವರ್ಸ್ ಅಂತ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, 8 to 10 ಅವರ್ಸ್ ಯಾರೂ ಇರೋಕ್ಕೆ ಹೋಗಬೇಡಿ. ಒಂದು 5 ಅವರ್ಸ್ 6 ಅವರ್ಸ್ಗೆ ನೀವು ಹೋಗಿ ರಿಮೂವ್ ಮಾಡಿ ಕ್ಲೀನ್ ಮಾಡಿಕೊಂಡು ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಲಡ್ ತುಂಬಾ ಕಲೆಕ್ಟ್ ಆಗಿರುತ್ತೆ. ನಿಮಗೆ ಫ್ಲೋ ಜಾಸ್ತಿ ಇಲ್ಲ ಅಂದರೆ ಒಂದು 6 ಅವರ್ಸ್ 7 ಅವರ್ಸ್ ಇರಿ. ಫ್ಲೋ ಜಾಸ್ತಿ ಇದೆ ಅಂದರೆ ಒಂದು 4 ಅವರ್ಸ್ಗೆ ಹೋಗಿ ಕ್ಲೀನ್ ಮಾಡ್ಕೊಳ್ಳಿ, ಮತ್ತೆ ಇನ್ಸರ್ಟ್ ಮಾಡಿ ಯೂಸ್ ಮಾಡಿ. ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡ್ತಿದ್ರು ಅನ್ಕಂಫರ್ಟಬಲ್ ಫೀಲ್ ಆಗೋದು ಮತ್ತು ಲೀಕ್ ಆಗೋದು ಆ ಥರ ಏನಾದರೂ ಆಗ್ತಿದ್ರೆ ನೀವು ಕೈನ ನೀಟಾಗಿ ವಾಶ್ ಮಾಡಿ ಮೆನ್ಸ್ಟ್ರಲ್ ಕಪ್ನ ಒಂದ್ಸತಿ ಒಳಗಡೆ ಕೈ ಹಾಕಿ ನೋಡಿ. ಬೇಸು ರೌಂಡಾಗಿ ಸಿಗಬೇಕು, ಆಗ ನೀವು ಹಾಕಿರೋದು ಕರೆಕ್ಟ್ ಇದೆ ಅಂತ. ಮೆನ್ಸ್ಟ್ರಲ್ ಸೈಕಲ್ ಮುಗಿದ ಮೇಲೆ ಮೆನ್ಸ್ಟ್ರಲ್ ಕಪ್ನ ವಾಶ್ ಮಾಡಿ ಸ್ಟೆರಿಲೈಸ್ ಮಾಡಿ ಕಾಟನ್ ಬಟ್ಟೆಲಿ ಒರೆಸಿ ಅವರೇ ಕೊಟ್ಟಿರೋವಂಥ ಬ್ಯಾಗಿಗೆ ಹಾಕಿ ಬಾಕ್ಸಿಗೆ ಹಾಕಿ ಇಡಿ. ನೆಕ್ಸ್ಟು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋನಾಗಲೂ ಸ್ಟೆರಿಲೈಸ್ ಮಾಡಿ ಯೂಸ್ ಮಾಡಬೇಕು. ನೆಕ್ಸ್ಟು ನಿಮಗೆ ಪೀರಿಯಡ್ಸ್ ಬಂದಾಗ ಅಗೇನ್ ಮತ್ತೆ ನಿಮಗೆ ಪೀರಿಯಡ್ಸ್ ಬಂದಾಗ ಸ್ಟೆರಿಲೈಸ್ ಮಾಡಿನೇ ಯೂಸ್ ಮಾಡಬೇಕು. ಒಂದಷ್ಟು ಕ್ವಶನ್ಸ್ ನನಗೂ ಇತ್ತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನನಗೆ ಏನೇನು ಕ್ವಶನ್ಸ್ ಇತ್ತು, ನನಗೆ ಯಾವ ಥರ ಡೌಟ್ಸ್ ಇತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೆನ್ಸ್ಟ್ರಲ್ ಕಪ್ ಒಂದೇ ಸೈಜ್ ಇರುತ್ತಾ, ಒಂದೇ ಸೈಜ್ ಎಲ್ಲರಿಗೂ ಫಿಟ್ ಆಗುತ್ತಾ? ಇಲ್ಲ.
ಮೆನ್ಸ್ಟ್ರಲ್ ಕಪ್ಪಲ್ಲಿ 3 ಸೈಜಸ್ ಬರುತ್ತೆ. ಸ್ಮಾಲ್ ಸೈಜ್ ಬಂದು ಟೀನೇಜರ್ಸ್ಗೆ, ಎಮ್ ಸೈಜ್ ಬಂದು ಮಗು ಆಗಿರಲ್ವಲ್ಲ ಅವರಿಗೆ, ಎಲ್ ಸೈಜ್ ಬಂದು ಮಗು ಆಗಿರೋರಿಗೆ. ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡಿದಾಗ ಯೂರಿನ್ ಪಾಸ್ ಆಗುತ್ತೆ, ಆರಾಮಾಗೆ ಪಾಸ್ ಮಾಡ್ಬೋದು ಯೂರಿನ್ನ. ಇನ್ ಕೇಸ್ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ಇನ್ಸರ್ಟ್ ಮಾಡಿರೋದನ್ನ ರಿಮೂವ್ ಮಾಡಿ ಯೂರಿನ್ ಪಾಸ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳಿ ಅಷ್ಟೇ.